ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು. ಆ ಅಲ್ಲಾಹನು ನಮಗೆ ತಲೆಯಿಂದ ಪಾದದವರೆಗೂ ಸಾಕಷ್ಟು ಸವಲತ್ತುಗಳನ್ನು ನೀಡಿ, ನಮಗೆ ಶರೀರವನ್ನು ನೀಡಿ, ಈ ಭೂಮಿಯ ಮೇಲೆ ಬದುಕುವ ಶಕ್ತಿಯನ್ನು ನೀಡಿದ್ದಾನೆ. ಆದರೆ ಪ್ರತಿಯೊಂದು ಅಂಗವು ಅದರದ್ದೇ ಆದ ಕೆಲಸವನ್ನು ಹೊಂದಿದೆ. ಅಲ್ಲಾಹನು ಸರಿಯಾದ ಕೆಲಸವನ್ನು ಆ ಒಂದು ಅಂಗಗಳಿಗೆ ಮಾಡುವ ಸವಲತ್ತನ್ನು ನೀಡಿದ್ದಾನೆ. ಇಷ್ಟೊಂದೆಲ್ಲ ಅನುಕೂಲಗಳು ನಮಗೆ ಸಿಕ್ಕಿರುವುದು ನಾವು ಒಳ್ಳೆಯ ಕೆಲಸ ಮಾಡಲಿ ಎಂದು, ಒಳ್ಳೆಯ ಕಡೆ ಗಮನ ಹರಿಸಲಿ ಎಂದು. ಆದರೆ ನಾವು ಈ ಮಾತನಾಡುವ ಶಕ್ತಿಯನ್ನು ಆ ಅಲ್ಲಾಹನು ನಮಗೆ ನೀಡಿರುವ ಈ ನಾಲಿಗೆಯಿಂದ ನಾವು ಮಾಡುವುದು ಏನೆಲ್ಲ ತಪ್ಪುಗಳು. ಗೀಬತ್. ಈ ಗೀಬತ್ ಎಂದರೆ ಎಷ್ಟೊಂದು ದೊಡ್ಡ ಪಾಪ ಎಂದರೆ ಇದನ್ನು ಹೇಳಲು ಸಾಧ್ಯವಿಲ್ಲ. ಇದು ನಮಗೆ ಎಷ್ಟೊಂದು ನಷ್ಟವನ್ನು ನೀಡುತ್ತದೆ ಎಂದರೆ ನಮಗೆ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಈ ನಾಲಿಗೆಯಿಂದ ನಾವು ಅನುಭವಿಸುವ ನಷ್ಟ ಏನೆಂದು ಇಂದಿನ ವಿಡಿಯೋದಲ್ಲಿ ನೋಡೋಣ. ಹಾವಿನಲ್ಲೂ ಇರದಷ್ಟು ವಿಷಕಾರಿಯಾದ ಮಾತುಗಳನ್ನು ಈ ನಾಲಿಗೆ ಹೊರಹಾಕುತ್ತದೆ. ಹುಲಿಯೂ ಕೂಡ ಇಷ್ಟೊಂದು ಕ್ರೂರವಾಗಿ ತನ್ನ ಉಗುರುಗಳಿಂದ ಮಾಂಸವನ್ನು ಹರಿಯುವುದಿಲ್ಲ. ಆದರೆ ಕೇವಲ ಈ 1.5 ಇಂಚಿನ ನಾಲಿಗೆ ಮನುಷ್ಯನ ಹೃದಯವನ್ನು ನುಚ್ಚುನೂರು ಮಾಡಿ ಹರಿದು ಛಿದ್ರಗೊಳಿಸುತ್ತದೆ. ಪೆಟ್ರೋಲ್ ಮತ್ತು ಗ್ಯಾಸ್ಗಳಿಂದ ಕೂಡ ಸಹಿತ ಇಷ್ಟೊಂದು ಬೆಂಕಿ ಉರಿಯುವುದಿಲ್ಲ. ಆದರೆ ಈ ಚಿಕ್ಕ ನಾಲಿಗೆಯಿಂದ ಅಷ್ಟೊಂದು ಬೆಂಕಿಯನ್ನು ಹೊರಹಾಕುತ್ತದೆ. ಮನೆ, ಮನಸ್ಸು, ಊರುಗಳು ಹೊತ್ತಿ ಉರಿಯುತ್ತದೆ ಎಂದರೆ ಅದಕ್ಕೆ ಕಾರಣ ಈ ನಾಲಿಗೆಯ ಕೆಟ್ಟು ಮಾತುಗಳು, ಕೆಟ್ಟು ನುಡಿಗಳು, ಚುಚ್ಚು ನುಡಿಗಳಿಂದ ಎಲ್ಲವೂ ಹಾಳು ಮಾಡುವಂತಹ ಶಕ್ತಿಯನ್ನು ಈ ನಾಲಿಗೆ ಹೊಂದಿದೆ. ಗೀಬತ್ ಮಾಡುವುದರಿಂದ ಮನೆ, ಮನಸ್ಸು, ಮನಃಶಾಂತಿಗಳನ್ನು ಒಡೆದು ಹಾಕುವಂತಹ ಕೆಟ್ಟ ಶಕ್ತಿಯನ್ನು ಈ ನಾಲಿಗೆ ಹೊಂದಿದೆ. ಮನೆಯನ್ನು, ಮನಸ್ಸನ್ನು ನಾವು ಸ್ವರ್ಗದಂತೆ ಮಾಡಬೇಕು ಎಂದರೆ ನಮ್ಮ ಮಾತುಗಳನ್ನು, ನಮ್ಮ ವಿಚಾರಗಳನ್ನು ಒಳ್ಳೆಯ ನುಡಿಗಳಾಗಿ ಬದಲಾಯಿಸಿಕೊಳ್ಳಬೇಕು. ಒಳ್ಳೆಯ ಮಾತುಗಳಿಂದ, ಒಳ್ಳೆಯ ಭಾವನೆಗಳಿಂದ, ಒಳ್ಳೆಯ ನುಡಿಗಳಿಂದ ನಾವು ಮನೆ, ಮನಸ್ಸುಗಳನ್ನು ಸ್ವರ್ಗ ಮಾಡಿಕೊಳ್ಳಬಹುದು. ಬೇರೆಯವರ ತಪ್ಪುಗಳನ್ನು ಹುಡುಕುತ್ತಾ ಅವರ ತಪ್ಪುಗಳನ್ನು ಹೊರಹಾಕುತ್ತಾ ಅವರ ಹಿಂದೆ ನೀನು ಚಾಡಿ ಮಾತುಗಳನ್ನು ಆಡುತ್ತಾ ಹೋದರೆ ನಿನ್ನೊಳಗೆ ನಾನೇ ಸರಿ ಎಂಬ ಭಾವನೆಗಳನ್ನು ಬೆಳೆಸಿಕೊಂಡಾಗ ಆ ಅಲ್ಲಾಹನು ಕೂಡ ನಿನಗೆ ಕ್ಷಮೆಯ ಬಾಗಿಲನ್ನು ಮುಚ್ಚುತ್ತಾನೆ. ಬೇರೆಯವರ ತಪ್ಪುಗಳನ್ನು ನೀನು ಬಿಟ್ಟು ನಿನ್ನೊಳಗೆ ನೀನು ನಿನ್ನ ಆತ್ಮದೊಳಗೆ ಅಡಗಿರುವ ಖಿನ್ನತೆಗಳನ್ನು ಹುಡುಕಿ ಅವುಗಳನ್ನು ಸುಧಾರಿಸಿಕೊಳ್ಳುತ್ತಾ ನಿನ್ನ ಆತ್ಮವನ್ನು ಶುದ್ಧಿಗೊಳಿಸುತ್ತಾ ಹೋದಂತೆ ನಿನಗೆ ಎಲ್ಲವೂ ಶುದ್ಧವಾಗಿ ಚೆನ್ನಾಗಿಯೇ ಕಾಣುತ್ತದೆ. ಬೇರೆಯವರ ತಪ್ಪುಗಳನ್ನು ಹುಡುಕದೆ ನೀನು ನಿನ್ನನ್ನು ಸರಿಪಡಿಸಿಕೊಳ್ಳಲು ಕೆಲಸ ಮಾಡುತ್ತೀಯ. ಆಗ ನಿನಗೆ ಎಲ್ಲವೂ ಸರಳವಾಗುತ್ತೆ. ಆ ಅಲ್ಲಾಹನು ಕೂಡ ನಿನಗೆ ಕ್ಷಮೆಯ ಬಾಗಿಲನ್ನು ತೆರೆದು ನಿನ್ನ ಜೀವನವನ್ನು ತುಂಬಾ ಉಜ್ವಲಗೊಳಿಸುತ್ತಾನೆ. ನಿನ್ನ ಕಣ್ಣುಗಳಿಂದ ಬೇರೆಯವರ ಒಳಗೆ ಅಡಗಿರುವ ಖಿನ್ನತೆಗಳನ್ನು, ತಪ್ಪುಗಳನ್ನು ನೀನು ಹುಡುಕಿ ಹೋದಂತೆ ಎಲ್ಲ ನಿನ್ನ ಜೀವನ ಕಠಿಣವಾಗುತ್ತಾ ಹೋಗುತ್ತದೆ. ಅದು ಹೇಗೆ ಎಂದರೆ ನೀನು ಬೇರೆಯವರ ಒಳಗಿನ ತಪ್ಪುಗಳನ್ನು ಹೇಗೆ ಹುಡುಕುತ್ತೀಯೋ ಅದೇ ರೀತಿ ಅಲ್ಲಾಹನು ನಾಳೆ ಖಯಾಮತ್ತಿನ ದಿನ ನಿನ್ನ ತಪ್ಪುಗಳನ್ನು ಹುಡುಕಿ ನಿನ್ನ ಮುಂದೆ ಇಡುತ್ತಾನೆ. ನಿನ್ನ ಪಾಪಗಳನ್ನು ನಿನ್ನ ಮುಂದೆ ಇಟ್ಟು ಇವುಗಳ ಬಗ್ಗೆ ನೀನು ಸರಿಯಾದ ಉತ್ತರ ಕೊಡು ಎಂದಾಗ ನಾಳೆ ನಿನಗೆ ಖಯಾಮತ್ತಿನ ದಿನ ಕಠಿಣವಾಗುತ್ತದೆ. ಅದೇ ನೀನು ಬೇರೆಯವರ ತಪ್ಪುಗಳನ್ನು ಮುಚ್ಚಿ ಹಾಕುತ್ತಾ ಹೋಗಿ ಅವುಗಳ ಮೇಲೆ ಪರದೆ ಎಳೆಯುತ್ತಾ ಅವುಗಳನ್ನು ನಿರ್ಲಕ್ಷ್ಯ ಮಾಡಿದಾಗ ಅಲ್ಲಾಹನು ಸಹಿತ ನಿನ್ನ ಪಾಪಗಳನ್ನು, ನಿನ್ನ ತಪ್ಪುಗಳನ್ನು ನಿರ್ಲಕ್ಷ್ಯ ಮಾಡಿ ಅವುಗಳನ್ನು ಮುಚ್ಚಿ ಹಾಕಿ ಶಾಶ್ವತವಾಗಿ ನಿನ್ನ ತಪ್ಪುಗಳ ಮೇಲೆ ಪರದೆಯನ್ನು ಎಳೆಯುತ್ತಾನೆ. ನಾವು ಬೇರೆಯವರ ಮೇಲೆ ಹೇಗೆ ನಾವು ಅವರ ತಪ್ಪುಗಳ ಮೇಲೆ ನಿರ್ಲಕ್ಷ್ಯ ವಹಿಸುತ್ತೇವೋ ಆ ಅಲ್ಲಾಹನು ಸಹಿತ ನಮ್ಮ ತಪ್ಪುಗಳ ಮೇಲೆ ನಿರ್ಲಕ್ಷ್ಯ ವಹಿಸಿ ನಮ್ಮ ಪಾಪಗಳನ್ನು ಶಾಶ್ವತವಾಗಿ ಮುಚ್ಚಿ ಹಾಕಿ ಪರದೆಯನ್ನು ಎಳೆಯುತ್ತಾನೆ. ನಾವು ಬೇರೆಯವರಿಗೆ ಹೇಗೆ ಗೌರವವನ್ನು ಕಾಪಾಡುತ್ತೇವೋ ಅಲ್ಲಾಹನು ನಮ್ಮ ಮೇಲೆಯೂ ಗೌರವವನ್ನು ಕಾಪಾಡಿ ನಮ್ಮ ತಪ್ಪುಗಳ ಮೇಲೆ ಪರದೆಯನ್ನು ಎಳೆದು ನಮ್ಮ ಗೌರವವನ್ನು ಕಾಪಾಡುತ್ತಾನೆ. ಈ ಗೀಬತ್ ನಮ್ಮನ್ನು ಎಷ್ಟು ಹಾಳು ಮಾಡುತ್ತದೆ ಎಂದರೆ
ಒಬ್ಬ ವ್ಯಕ್ತಿಯ ವಿಚಾರಗಳನ್ನು ನಾವು ಅವನಿಗೆ ಇಷ್ಟವಿಲ್ಲದ ಮಾತುಗಳನ್ನು ಬೇರೆಯವರ ಮುಂದೆ ಹೋಗಿ ಮಾತನಾಡಿದಾಗ ಅಲ್ಲಾಹನಿಗೆ ಅದು ಸ್ವಲ್ಪವೂ ಇಷ್ಟವಾಗುವುದಿಲ್ಲ. ನಮ್ಮ ಒಳಗೆ ಇರುವ ಒಳ್ಳೆಯ ನೇಕಿಗಳನ್ನು ನಾವು ಎಷ್ಟು ಹೊತ್ತು ಆ ವ್ಯಕ್ತಿಯ ಬಗ್ಗೆ ಮಾತನಾಡುತ್ತೀವೋ ಅಷ್ಟು ನಮ್ಮ ನೇಕಿಗಳನ್ನು ಆ ಅಲ್ಲಾಹನು ಅವನಿಗೆ ನೀಡುತ್ತಾ ಹೋಗುತ್ತಾನೆ. ನಮ್ಮೊಳಗೆ ಇರುವ ಒಳ್ಳೆಯ ನಾವು ಗಳಿಸಿರುವ ಒಳ್ಳೆಯ ನೇಕಿಗಳು ಅವನಿಗೆ ಕೊಟ್ಟಂತಾಗುತ್ತದೆ. ಮತ್ತು ಅಷ್ಟೇ ಅಲ್ಲದೆ ಆ ವ್ಯಕ್ತಿ ಕೆಟ್ಟವನಾಗಿದ್ದರೆ, ಪಾಪಿಯಾಗಿದ್ದರೆ ಅವನೊಳಗಿರುವ ಒಂದು ನೆಗೆಟಿವ್ ಊರ್ಜಾವನ್ನು ನಾವು ನಮ್ಮೊಳಗೆ ಎಳೆಯುತ್ತೇವೆ. ನಾವು ಎಷ್ಟು ಹೊತ್ತು ಅವನ ಬಗ್ಗೆ ಯೋಚಿಸುತ್ತೇವೋ ಅಷ್ಟು ಅವನ ಕೆಟ್ಟ ಒಂದು ಊರ್ಜಾ ನಮ್ಮೊಳಗೆ ಆವರಿಸುತ್ತದೆ. ಹಾಗಾಗಿ ನಾವು ಗೀಬತ್ ಮಾಡುವುದರಿಂದ, ಚಾಡಿ ಹೇಳುವುದರಿಂದ, ಅವನಿಗೆ ಇಷ್ಟವಿಲ್ಲದ ಒಬ್ಬ ವ್ಯಕ್ತಿಯ ನುಡಿಗಳನ್ನು ಇನ್ನೊಬ್ಬರ ಮುಂದೆ ನಾವು ಚರ್ಚೆ ಮಾಡಿದಾಗ, ಮಾತನಾಡಿದಾಗ ಎಲ್ಲವೂ ನಷ್ಟ ನಮಗೆ ಆಗುತ್ತದೆ. ಇಷ್ಟೊಂದು ದೊಡ್ಡ ಪಾಪವಾಗಿರುವ ಈ ಪಾಪವನ್ನು ನಾವು ಸುಲಭವಾಗಿ ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ಒಮ್ಮೆ ಆದರೂ ಮಾಡೇ ಇರುತ್ತೇವೆ. ಹಾಗಾಗಿ ಇದರಿಂದ, ಈ ದೊಡ್ಡ ಪಾಪದಿಂದ ನಮ್ಮನ್ನು ಆ ಅಲ್ಲಾಹನು ನಮ್ಮೆಲ್ಲರನ್ನು ಕಾಪಾಡಲಿ ಎಂದು ನಾವು ಅಲ್ಲಾಹನಿನಲ್ಲಿ ದುವಾ ಮಾಡೋಣ. ಈ ನಾಲಿಗೆಯನ್ನು ಸರಿಯಾದ ಜಾಗದಲ್ಲಿ ಸರಿಯಾಗಿ ಉಪಯೋಗಿಸಿಕೊಳ್ಳುವಂತಹ ಸದ್ಬುದ್ಧಿಯನ್ನು ಆ ಅಲ್ಲಾಹನು ನಮಗೆ ನೀಡಲಿ. ಈ ನಾಲಿಗೆಯನ್ನು ಸುಳ್ಳಿನಿಂದ ಮತ್ತು ಗೀಬತ್ತಿನಿಂದ, ಚಾಡಿ ಮಾತುಗಳಿಂದ, ಚುಚ್ಚು ಮಾತುಗಳಿಂದ, ಕೆಟ್ಟ ಅವಾಚ್ಯ ಶಬ್ದಗಳಿಂದ ಇದನ್ನು ರಕ್ಷಣೆ ಮಾಡಿ ಇದನ್ನು ಒಳ್ಳೆಯ ನುಡಿಗಳಿಗೆ, ಒಳ್ಳೆಯ ಮಾತುಗಳಿಗೆ, ಒಳ್ಳೆಯ ವಿಚಾರಗಳಿಗೆ ಬಳಸುವಂತಹ ಸದ್ಬುದ್ಧಿ ಆ ಅಲ್ಲಾಹನು ನಮ್ಮೆಲ್ಲರಿಗೂ ನೀಡಲಿ. ನಾವು ಬೇರೆಯವರ ತಪ್ಪುಗಳನ್ನು ನಿರ್ಲಕ್ಷ್ಯ ಮಾಡಿ ಅವರ ತಪ್ಪುಗಳನ್ನು ಮುಚ್ಚುವಂತಹ ಸದ್ಬುದ್ಧಿಯನ್ನು ಆ ಅಲ್ಲಾಹನು ನಮಗೆ ನೀಡಲಿ. ಇಷ್ಟೊಂದು ದೊಡ್ಡ ಪಾಪದಿಂದ ಉಳಿಯುವಂತಹ ಶಕ್ತಿಯನ್ನು ಆ ಅಲ್ಲಾಹನು ನಮಗೆ ಮತ್ತು ನಿಮ್ಮೆಲ್ಲರಿಗೂ ನೀಡಲಿ ಎಂದು ನಾವು ಆ ಅಲ್ಲಾಹನಿನಲ್ಲಿ ದುವಾ ಮಾಡೋಣ. ಈ ಗೀಬತ್ತಿನಿಂದ ಬಚಾವಾಗುವ ಒಂದು ದುವಾ ಇದೆ. ಆ ದುವಾ ಯಾವುದು ಎಂದು ನೋಡೋಣ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಅಲ್ಲಾಹುಮ್ಮ ಖಬ್ಸ ಲಿಸಾನಿ ಮಿನಲ್ ಕಜ್ಬಿ ವಲ್ ಗೀಬತಿ ವನ್ಯಾಮತಿ. ಅಲ್ಲಾಹುಮ್ಮ ಖಬ್ಸ ಲಿಸಾನಿ ಮಿನಲ್ ಕಜ್ಬಿ ವಲ್ ಗೀಬತಿ ವನ್ಯಾಮತಿ. ಯಾ ಅಲ್ಲಾ, ನಮ್ಮ ಈ ನಾಲಿಗೆಯನ್ನು ಗೀಬತ್ತಿನಿಂದ, ಗೀಬತ್ ಮಾಡುವ ಪಾಪದಿಂದ ಕಾಪಾಡು ಎಂದು ನಾವು ಆ ಅಲ್ಲಾಹನಿನಲ್ಲಿ ಬೇಡಿಕೊಳ್ಳೋಣ. ಆಮೀನ್ ಸುಮ್ಮ ಆಮೀನ್.